ಹೂವಿಗೂ ಸೂರ್ಯನಿಗೂ ಯಾವ ಸಂಬಂಧವಿದೆಯೋ ಅದೇ ಸಂಬಂಧ ಗುರು ಮತ್ತ ಶಿಷ್ಯನಿಗದ. ಹಂಗ ಸೂರ್ಯೋದಯ ಆತಂದ್ರ ನಿಮ್ ಹಿತ್ತಲ್ದಾಗಿನ ಮೊಗ್ಗಿ ಸಹಿತ ಅರಳಿ ಹೂವು ಆಕೈತಿ. ಹಂಗ ಜೀವನದಾಗ ಗುರು ರೂಪಿ ಸೂರ್ಯ ಉದಯವಾದಂದ್ರ ಭಕ್ತ ರೂಪಿ ಹೃದಯ ಕಮಲ ಅರಳ್ತೈತಿ. ಆ ಕಮಲದೊಳಗ ಭಗವಂತ ವಿರಾಜಮಾನ ಆಗ್ತಾನೋ. ಆ ಭಗವಂತ ಒಂದ ಅರಿಗ ಕೊಡ್ರಿ, ನಿಮ್ಮ ಆತ್ಮ ಅನರ್ಘ್ಯ ಪದ ಪ್ರಾಪ್ತಿ ಮಾಡ್ಕೋತ. ಎಷ್ಟ್ ಅರಿಗ ಕೊಟ್ಟಿವ್ ಮುಖ್ಯ ಅಲ್ಲ, ಎಷ್ಟು ಭಾವದಿಂದ ಮಾಡಿದ್ವಿ ಮುಖ್ಯ. ಎಷ್ಟು ತಿಂದಿವ್ ಮುಖ್ಯ ಅಲ್ಲ, ನನ್ನ ಆರೋಗ್ಯಕ್ಕ ನನ್ನ ಸ್ವಾಸ್ಥ್ಯಕ್ಕ ಎಷ್ಟು ಅವಶ್ಯಕದ, ಯಾವ್ದು ಅವಶ್ಯಕದ, ಇದು ವಿವೇಕಪೂರ್ವಕ ಮಾಡಿದಾಗ ಆ ವ್ಯಕ್ತಿ ಸುಖಿ ಆಗ್ಲಿಕ್ಕೆ ಸಾಧ್ಯದ. ಅದಕ್ಕ ನೀವು ಮಾಡ್ತಕ್ಕಂಥ ಪೂಜಾ ನಿಮ್ಮ ಆತ್ಮನಿಗೆ ಪೂಜ್ಯ ಪದ ಕೊಡ್ಲಿಕ್ಕೆ ಕಾರಣ ಆಗ್ಲಿ. ಗುರುಗಳ ನಿಮಿತ್ತ, ಸಮಾಜದ ನಿಮಿತ್ತ, ಪರಿವಾರದ ನಿಮಿತ್ತ ಈ ಆತ್ಮನ ಮೇಲೆ ತರಂಗಗಳು ಏಳ್ತಿರ್ತಾವ. ತೀರ್ಥಂಕರ್ಗೂ ಬಿಟ್ಟಿಲ್ಲ. ಕಮಟ್ ಅಂತ ಕಮಟ್ ಬಂದಾಗ ತೀರ್ಥಂಕರ ಒಳಗ ಅಲೆಗಳೆದ್ದು, ಹೊರಗಲೆಗಳೆದ್ದು, ಆ ಅಲೆಗಳನ್ನ ಮೀರಿ ಧ್ಯಾನಸ್ಥಾದರು. ಪದ್ಮಾವತಿ ಬಂದ ಕೆಳಗ ಕಮಲಾಸನ ಮಾಡಿ ಎತ್ತಿದ್ಲು. ಧರಣೇಂದ್ರ ಬಂದ ಮ್ಯಾಲ ಪಣ ತೆಗೆದು ಹೆಡಿ ತೆಗೆದು ರಕ್ಷಣೆ ಕೊಟ್ಟ. ಅವಾಗ ಪಾಶ್ನಾಥ ಮುನಿಗಳಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗಿ ಅರಿಹಂತ ಪದವಿ ಪ್ರಾಪ್ತಿ ಮಾಡ್ಕೊಂಡ್ರು. ಭಕ್ತಗ ಭಗವಾನ್ಗ ಹೆಂಗ ಸಂಬಂಧದ. ಬಾಲ್ಯಕಾಲದಾಗ ನಾಗನಾಗಿನಿಗೆ ಸಾಯು ಸಮಯದಾಗ ನಮೋಕಾರ ಮಂತ್ರ ಹೇಳಿದ್ದಕ್ಕ ನಾಗನಾಗಿನಿ ಜೀವ ಧರ್ಮೇಂದ್ರ ಪದ್ಮಾವತಿಯಾಗಿ ತೀರ್ಥಂಕರ ಮುನಿಗಳಿಗೂ ಉಪಸರ್ಗ ಆದಾಗ ದೂರ ಮಾಡುವಂತ ಒಂದು ಭಾಗ್ಯ ಪಡ್ಕೊಂಡ ಭವಿಷ್ಯದಾಗ ಈ ಸಂಸಾರದಿಂದ ಮುಕ್ತ ಆಗ್ತಕ್ಕಂತ ಪುಣ್ಯ ಪಡ್ಕೊಂಡು ಜೀವ. ಹಂಗ ಯಾವ ಹೌದಾಗ ನೀವು ಯಾವ ಪುಣ್ಯ ಮಾಡಿರಿ ಆ ಪುಣ್ಯದ ಪ್ರತಿಫಲ ಇವತ್ತು ದೇವಶಾಸ್ತ್ರದ ಗುರುಗೋದ ಪೂಜಾ ಭಕ್ತಿ ಮಾಡುವಂತದ ಭಾಗ್ಯ ಪ್ರಾಪ್ತ ಆಗ್ಯದ.